ಈಗ ನಿಮಗೆ ಹ್ಯಾಂಡ್ ರೈಟಿಂಗ್ ನಾನು ಮೆನಿ ವೇಸಲ್ಲಿ ಹೇಳ್ಕೊಟ್ಟೆ. ಅದರಲ್ಲಿ ಬಂದು ಫಸ್ಟ್ ಏನು ಅಂತ ಹೇಳಿದ್ರೆ ಒಂದು ಸ್ಟ್ರೈಟ್ ಹ್ಯಾಂಡ್ ರೈಟಿಂಗು. ಸೊ ಲುಕ್ ಹಿಯರ್, ಈ ಥರ ಬರೀತೀರಿ. ಹೇಗೆ ಬರೀತೀರಿ? ನಾವು ಸ್ಟ್ರೈಟಾಗಿ ಬರಿತೀವಿ, ರೈಟ್? ಸೊ ಇದನ್ನೇ ನಾವು ಸ್ಮಾಲ್ ಲೆಟ್ರ್ ಬರಿಬೇಕಾದ್ರೆ ಹೀಗೆ ಬರೀತೀರಿ. ಕರೆಕ್ಟಾ? ಇದು ಸ್ಟ್ರೈಟ್ ಹ್ಯಾಂಡ್ ರೈಟಿಂಗು. ಸೊ ಇದನ್ನೇ ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿ ಕೆಲವರು ಬೇರೆ ಬೇರೆ ಥರ ಬರೀತಾರೆ, ರೈಟ್? ಸೊ ಒಬ್ಬೊಬ್ಬರಿಗೆ ಯಾವ್ದು ಸೆಟ್ ಆಗಿರುತ್ತೆ ಆ ರೀತಿ ಬರೀತಾರೆ. ಇದು ಸ್ಲ್ಯಾಂಟಿಂಗ್. ಈವನ್ ಇದನ್ನು ಕೂಡ ನಾವು ಬರಿಬೇಕಾದ್ರೆ ಹೀಗೆ ಬರೀತೀರಿ. ಕರೆಕ್ಟಾ? ಸೊ ಇದೆರಡನ ಸ್ಲ್ಯಾಂಟಿಂಗ್. ಸಮ್ಟೈಮ್ಸ್ ಏನು ಬರೀತೀರಿ? ವರ್ಟಿಕಲ್ ಅಂದರೆ ಸ್ಟ್ರೈಟಾಗಿ ಬರೀತೀರಿ. ಇನ್ನೊಂದು ರೈಟ್ ಸ್ಲ್ಯಾಂಟಿಂಗಲ್ಲಿ ಬರೀತೀರಿ, ಇಲ್ಲ ಅಂತ ಹೇಳಿದ್ರೆ ಲೆಫ್ಟ್ ಸ್ಲ್ಯಾಂಟಿಂಗಲ್ಲಿ ಬರೀತಾರೆ. ಕೆಲವರೆಲ್ಲ ಈ ಕಡೆ ವಾರೆ ಮಾಡಿದ್ರೆ, ಇನ್ನು ಕೆಲವರು ಈ ಕಡೆ ವಾರೆ ಮಾಡಿ ಬರೀತಾರೆ. ಸೊ ಇದಾದಮೇಲೆ ಇನ್ನೊಂದು ಬಂದು ಹಾರಿಜೆಂಟಲ್ ಹ್ಯಾಂಡ್ ರೈಟಿಂಗ್ ಅಂತ ಇದೆ. ಹಾರಿಜೆಂಟಲಾಗಿ ಬರೀತೀರಿ. ಯಾವ ರೀತಿ? ಮಲಗಿಸೋದು ಅಕ್ಷರಗಳನ್ನ ಹೀಗೆ. ಓಕೆ, ಹೀಗೆ. ಇದು ಹಾರಿಜೆಂಟಲ್. ಇದು ಹೇಗಿದೆ? ಸ್ಟ್ರೈಟ್ ಆಗಿದೆ, ಅಂದರೆ ವರ್ಟಿಕಲ್ ಆಗಿದೆ. ಇದು ಬಂದು ಸ್ಲ್ಯಾಂಟಿಂಗಲ್ಲಿದೆ. ಸಮ್ಟೈಮ್ಸ್ ರೈಟ್ ಸ್ಲ್ಯಾಂಟಿಂಗ್, ಇಲ್ಲಾಂದರೆ ಲೆಫ್ಟ್ ಸ್ಲ್ಯಾಂಟಿಂಗ್. ಸೊ ಇದು ಬಂದು ಹಾರಿಜೆಂಟಲ್ ಆಗಿದೆ, ಸ್ಲೀಪಿಂಗ್ ಟೈಪು, ರೈಟ್? ಓಕೆ. ಸೊ ಈ ಮೂರು ರೀತಿ ಬರೀತೀರಿ. ಇವಾಗ ನಿಮಗೆ ಇದರಲ್ಲಿ ಚೂಸನ್ ಲೈಕ್ ಯಾವುದು ಇಷ್ಟ? ಹ್ಯಾಂಡ್ ರೈಟಿಂಗು ಯಾವುದು? ಸ್ಟ್ರೈಟ್ ಹ್ಯಾಂಡ್ ರೈಟಿಂಗ್ ನಿಮ್ಗೆ ಇಷ್ಟ. ಓಕೆ. ಸೊ ಈ ಹ್ಯಾಂಡ್ ರೈಟಿಂಗ್ ಬೇಸಿಸಲ್ಲೂ ಕೂಡ ಯಾವ ಹ್ಯಾಂಡ್ ರೈಟಿಂಗು ಯಾವ ಕ್ಯಾರೆಕ್ಟರ್ನ ಇದು ಮಾಡುತ್ತೆ ಅಂತ ಕೂಡ ಹೇಳ್ತಾರೆ ಕೆಲವರೆಲ್ಲನೂ. ಸೊ ಸ್ಟ್ರೈಟ್ ಹ್ಯಾಂಡ್ ರೈಟಿಂಗ್ ಬರೆಯೋರ ಕ್ಯಾರೆಕ್ಟರ್ಸ್ ಈ ಥರ ಇರುತ್ತೆ, ಸ್ಲ್ಯಾಂಟಿಂಗ್ ಬರೆಯೋರ ಕ್ಯಾರೆಕ್ಟರ್ ಈ ಥರ ಇರುತ್ತೆ, ಹಾಗೆ ವರ್ಟಿಕಲಲ್ಲಿ ಬರೆಯೋರ ಕ್ಯಾರೆಕ್ಟರ್ ಹೀಗಿರುತ್ತೆ ಅಂತ ಅಂದ್ಬಿಟ್ಟು ಕ್ಯಾರೆಕ್ಟರ್ ಅನಾಲಿಸಿಸ್ ಕೂಡ ಮಾಡ್ತಾರೆ. ಅರ್ಥ ಆಯಿತಾ? ಈವನ್ ಪರ್ಸನ್ ಫೀಚರ್ಸ್ ಅನಾಲಿಸಿಸ್ ಕೂಡ ಮಾಡ್ತಾರೆ ಹ್ಯಾಂಡ್ ರೈಟಿಂಗ್ ಮೂಲಕ. ಸೊ ಹಾಗಾಗಿ ಸ್ಟೂಡೆಂಟ್ಸ್ಗಾಗಿರ್ಬೋದು, ಯಾರಿಗೇ ಆಗಿರ್ಬೋದು, ಹ್ಯಾಂಡ್ ರೈಟಿಂಗ್ ಅನ್ನೋದು ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್.